ಹಲೋ ನಮಸ್ತೆ ಎಲ್ಲರಿಗೂ. ಕೆಲವರಿಗೆ ಕೇವಲ 30 ವರ್ಷ ಆಗಿರುತ್ತೆ ಅಥವಾ 35 ವರ್ಷ ಆಗಿರುತ್ತೆ. ಆದರೆ ಅವ್ರ ಮುಖ ನೋಡಿದಾಗ 40 ವರ್ಷ ಆಗಿದೆಯೋ 50 ವರ್ಷ ಆಗಿದೆಯೋ ಅಂತ ಅಂದ್ಕೊತೀವಿ. ಅಂದರೆ ಏಜ್ಗಿಂತ ಜಾಸ್ತಿ ವಯಸ್ಸಾದಾಗೆ ಕಾಣುತ್ತೆ. ಏನು ಕಾರಣ ಇದಕ್ಕೆ? ಇದನ್ನ ತಪ್ಪಿಸೋದು ಹೇಗೆ? ತಪ್ಪಿಸ್ಬೋದಾ? ಖಂಡಿತವಾಗ್ಲೂ ಮಾಡ್ಬೋದು. ಈ ಥರ ಅಂದರೆ ನಮ್ಮ ಮುಖದಲ್ಲಿ ಏಜ್ ಆಗಿಲ್ಲದಿದ್ರೂ ಕೂಡ ಏಜ್ ಆದಾಗ ಕಾಣ್ತೀವಲ್ವಾ? ಅದಕ್ಕೆ ಮೇಯ್ನ್ ಕಾರಣ ಅಂತಂದರೆ ನಾವೇ ಕರೆಕ್ಟಾಗಿ ಸ್ಕಿನ್ ಕೇರ್ ಅಥವಾ ಸ್ಕಿನ್ ಕೇರ್ ರುಟೀನನ್ನು ಫಾಲೋ ಮಾಡೋದೇ ಇರುವಂಥದ್ದು. ನಿಮ್ಗೊಂದು ವಿಷಯ ಗೊತ್ತಾ? 90% ಅಷ್ಟು ಜನರಿಗೆ ಈ ಬಿಸಿಲಿಗೆ ಡೈರೆಕ್ಟಾಗಿ ಓಡಾಡ್ತಾರಲ್ವ, ಸನ್ಸ್ಕ್ರೀನ್ ಲೋಷನ್ ಹಾಕದೆ, ಅದರಿಂದ ತುಂಬ ಬೇಗ ಏಜ್ ಆದಾಗೆ ಕಾಣುತ್ತೆ. ಸ್ಕಿನ್ನಲ್ಲಿ ಸುಕ್ಕು, ಮುಖದಲ್ಲಿ ರಿಂಕಲ್ಸ್ ತುಂಬ ಬೇಗ ಬರುತ್ತೆ. ಅಂದರೆ ಜಸ್ಟ್ ಇಮ್ಯಾಜಿನ್ ಮಾಡಿ, ಸನ್ಸ್ಕ್ರೀನ್ ಲೋಷನನ್ನು ಹಚ್ಕೊಳ್ಳೋದು ಎಷ್ಟು ಮುಖ್ಯ ಅಂತ. ಈ ಥರದ್ದು ಒಂದಷ್ಟು ಟಿಪ್ಸ್ ಇದೆ. ಅಂದರೆ ತುಂಬ ಬೇಗ ಏಜ್ ಆದಾಗ ಕಾಣುತ್ತಲ್ವ, ಅದನ್ನ ಅವಾಯ್ಡ್ ಮಾಡೋದಕ್ಕೆ ಅಥವಾ 30ರ ನಂತರ ಕೂಡ ನಾವು ಯಂಗಾಗಿ ಇರಬೇಕು ಅಂತಂದರೆ ಯಾವ ಥರ ಸ್ಕಿನ್ ಕೇರ್ ಮಾಡಬೇಕು, ಏನಿದೆ ಉಪಾಯ, ಎಲ್ಲದನ್ನ ಈ ವಿಡಿಯೋದಲ್ಲಿ ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಇನ್ನೂ ಒಂದು, ಅಮಿಸ್ಕಲು ಚಾನಲನ್ನು ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಯಾಕಂತಂದರೆ ನಾನು ನೆಕ್ಸ್ಟ್ ಆಗೋಂಥ ಎಲ್ಲ ವಿಡಿಯೋಗಳನ್ನು ನೀವು ಮಿಸ್ ಮಾಡದೆ ನೋಡ್ಬೋದು. ನನಗೀಗ ಆ್ಯಕ್ಚುಲಾಗಿ 42 ವರ್ಷ ಆಯಿತು. ಮುಂಚೆ ನಾನೇನು ತುಂಬ ಜಾಸ್ತಿ ಸ್ಕಿನ್ ಕೇರ್ ಬಗ್ಗೆ ಅಷ್ಟೊಂದು ತಲೆ ಕೆಡಿಸ್ಕೊಂಡವಳೆಲ್ಲ. ಆದರೆ ಇವಾಗ ಒಂದು 5 ವರ್ಷದಿಂದ ತುಂಬ ಚೆನ್ನಾಗಿ ಸ್ಕಿನ್ ಕೇರ್ ಮಾಡ್ತಾ ಇದ್ದೇನೆ. ಈಗ ನನ್ನ ನೋಡಿದವರು ತುಂಬ ಜನ ಹೇಳ್ತಾರೆ, ನಾನು ಗ್ರೇಟ್ ಅಂತ ಹೇಳೋದಲ್ಲ, ಆದರೆ ನಿಮ್ಮ ಮುಖ ನೋಡಿದಾಗ ಮೇಡಮ್ ನಿಮಗೆ 42 ವರ್ಷ ಆಗಿದೆ ಅಂತ ಗೊತ್ತಾಗಲ್ಲ, ನೀವು ತುಂಬ ಯಂಗ ಕಾಣ್ತೀರಾ ಅಂತ. ಇದಕ್ಕೆ ಕಾರಣ ಏನು ಅಂತಂದರೆ, ನಾನು ಡೈಲಿ ಮಾಡ್ತಾ ಇರುವಂಥ ಸ್ಕಿನ್ ಕೇರ್ ಕಳೆದ ಒಂದು 5 ವರ್ಷದಿಂದ ತುಂಬ ಅಂತಂದರೆ ತುಂಬ ಇದ್ರ ಬಗ್ಗೆ ರಿಸರ್ಚ್ ಮಾಡಿದ್ದೇನೆ. ತುಂಬ ಚೆನ್ನಾಗಿ ಸ್ಕಿನ್ ಕೇರ್ ಮಾಡ್ತಾ ಇದ್ದೇನೆ ಕೂಡ. ಅದರಲ್ಲಿ ಫಸ್ಟ್ ಏನು ಅಂತಂದರೆ, ನಿಮ್ಮ ಸ್ಕಿನ್ ಫ್ರೆಶ್ ಆಗಿರಬೇಕು, ನೀವು ಫ್ರೆಶ್ ಆಗಿರಬೇಕು. ಏಜ್ ಆಗಿದ್ದು ಕೂಡ ಗೊತ್ತಾಗಬಾರ್ದು ಅಂತಂದರೆ, ಒಂದು, ಇದು ನನ್ನ ರೂಟೀನ್, ನಾನು ಫಾಲೋ ಮಾಡ್ತಾ ಇರೋದು, ಮತ್ತು ಇದು ಯೂನಿವರ್ಸಲ್ ಆಗಿ ಪ್ರೂವ್ ಆಗಿರುವಂಥದ್ದು ಏನು ಅಂತಂದರೆ, ತುಂಬ ಚೆನ್ನಾಗಿ ನೀವು ದೇಹನ ಹೈಡ್ರೇಟ್ ಮಾಡಬೇಕು. ಮುಖ್ಯವಾಗಿ ಚೆನ್ನಾಗಿ ನೀರು ಕುಡಿಬೇಕು. 2.5 ಲೀಟರಿಂದ 3 ಲೀಟರ್ ನೀರು ಪ್ರತಿದಿನ ಕುಡಿಬೇಕು. ವಾರದಲ್ಲಿ 3ರಿಂದ 4 ಸರಿ ಆದರೂ ಯಾವುದಾದ್ರೂ ಜ್ಯೂಸನ್ನು ಕುಡಿಯಿರಿ. ಜ್ಯೂಸ್ ಅಂತಂದರೆ ನಿಮಗೆ ಫ್ರೂಟ್ಸದೇ ಜ್ಯೂಸ್ ಆಗಬೇಕು ಅಂತಿಲ್ಲ. ಸೌತೆಕಾಯಿ ಜ್ಯೂಸ್ ಕುಡಿದ್ರೂ ನಡೀತದೆ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಮಿಕ್ಸ್ ಮಾಡಿ ಜ್ಯೂಸ್ ಕುಡಿದ್ರೂ ನಡೀತದೆ. ಆರೆಂಜ್ ಜ್ಯೂಸ್ ತುಂಬ ಒಳ್ಳೆಯದು. ದಾಳಿಂಬೆ ಜ್ಯೂಸ್ ಸ್ಕಿನ್ಗೆ ತುಂಬ ಒಳ್ಳೆಯದು. ದಿನಾ ಕುಡಿಬೇಕು ಅಂತಿಲ್ಲ, ವಾರದಲ್ಲಿ 4 ಸರಿ. ಇನ್ನೊಂದು ಅರ್ಧ ಗಂಟೆ ಪ್ರತಿನಿತ್ಯ ನೀವು ದೇಹಕ್ಕೆ ಆ್ಯಕ್ಟಿವಿಟಿ ಕೊಡಬೇಕು. ವಾಕ್ ಮಾಡಿ, ಎಕ್ಸಸೈಸ್ ಮಾಡಿ, ಏನಾದರೂ ಮಾಡಿ ಅಥವಾ ಕೆಲಸ ಮಾಡಿ, ಮನೆ ಕೆಲಸ ಮಾಡಿ, ಅರ್ಧ ಗಂಟೆ ಆದರೂ ದಿನಕ್ಕೆ ನೀವು ಆ್ಯಕ್ಟಿವ್ ಆಗಿರಬೇಕು. ಎಲ್ಲದಕ್ಕಿಂತ ಮುಖ್ಯವಾಗಿ ಇನ್ನೊಂದು ಹೇಳ್ತೇನೆ, ಸನ್ಸ್ಕ್ರೀನ್ ಲೋಷನ್. ನೀವು ಹೊರಗಡೆ ಹೋಗುವಾಗದ್ದು ಒಂದು 30 ವರ್ಷ ಆದ ನಂತರ ಹೊರಗಡೆ ಹೋಗುವಾಗ ನೀವೇನಾದರೂ ಸನ್ಸ್ಕ್ರೀನ್ ಲೋಷನನ್ನು ಹಾಕ್ಕೊಳ್ಳೋದನ್ನು ಮರ್ತೀರಿ ಅಂತಂದರೆ ನಿಮ್ಮ ಸ್ಕಿನ್ನಿಗೆ ಆಗ ಬರದ ಡ್ಯಾಮೇಜ್ ಆಗುತ್ತೆ. ಬಂಗು ಬರೋದು, ಪಿಗ್ಮೆಂಟೇಷನ್ ಬರೋದು, ಸ್ಪಾಟ್ಸ್ ಬರೋದು, ಸನ್ ಟ್ಯಾನ್ ಬರೋದು, ಸನ್ಬರ್ನ್ ಬರೋದು, ಮುಖ ಎಲ್ಲ ಡ್ರೈ ಆಗಿ, ಸ್ಕಿನ್ ಡ್ರೈ ಆಗಿ, ಚರ್ಮ ಬೇಗ ಸುಕ್ಕುಗಟ್ಟೋದು, ಇದೆಲ್ಲ ನೀವು ಬಿಸಿಲಿಗೆ ಓಡಾಡುವಾಗ ಸನ್ಸ್ಕ್ರೀನ್ ಲೋಷನ್ ಹಚ್ಕೊಳ್ಳದೆ ಹೋಗುವಂಥದ್ದು. ಒಂದು ರಿಸರ್ಚ್ ಪ್ರಕಾರನೇ ಹೇಳುತ್ತೆ, 90% ಆಫ್ ಈ ಪ್ರೀ ಮೆಚೂರ್ಡ್ ಏಜಿಂಗ್ ಅಥವಾ ರಿಂಕಲ್ಸ್, ಅಂದರೆ ಏಜ್ ಆಗಿರಲ್ಲ ಆದರೂ ಮುಖ ಏಜ್ ಆದಾಗ ಕಾಣಿಸೋದು, ವಯಸ್ಸಾದಾಗ ಕಾಣಿಸೋದು, ಇದು ಬರಲಿಕ್ಕೆ ಮೇಯ್ನ್ ಕಾರಣ ಸನ್ಸ್ಕ್ರೀನ್ ಲೋಷನ್ ಹಾಕದೆ ಹೊರಗಡೆ ಓಡಾಡೋದು. ಬಿಸಿಲೇ ಇದೆಯಲ್ವ, ನಮ್ಮ ಸ್ಕಿನ್ನನ್ನು ಜಾಸ್ತಿ ಡ್ಯಾಮೇಜ್ ಮಾಡುವಂಥದ್ದು. ಅಂಥದ್ರಲ್ಲೂ ಇವಾಗಿನ ಬಿಸಿಲಿಗೆ ನಾವು ಸನ್ಸ್ಕ್ರೀನ್ ಲೋಷನ್ ಹಾಕ್ಕೊಳ್ಳೇಬೇಕು. ತುಂಬ ಚೆನ್ನಾಗಿ ಮುಖ ತೊಳೆಯಿರಿ, ಯಾವುದಾದ್ರೂ ಮೈಲ್ಡ್ ಫೇಸ್ ವಾಶ್ ಜೆಲ್ಲಿಂದ. ಮುಖನ ಕ್ಲೀನ್ ಮಾಡ್ಕೊಂಡಾದ ನಂತರ ಡೇ ಟೈಮಲ್ಲಿ ನೀವು ಯಾವುದಾದ್ರೂ ಒಂದು ಒಳ್ಳೆಯ ಡೇ ಕ್ರೀಮನ್ನು ಉಪಯೋಗ ಮಾಡಿ. ಡೇ ಕ್ರೀಮಲ್ಲೇ ಮಾಯ್ಶ್ಚರೈಸಿಂಗ್ ಅಂಶ ಇರುತ್ತೆ, ಅಂಥದನ್ನು ಉಪಯೋಗ ಮಾಡ್ಬೋದು. ಓಲೆ ಅವ್ರದ್ದು ಬರುತ್ತೆ, ನ್ಯೂಟ್ರೋಜನ್ ಅವ್ರದ್ದು ಬರುತ್ತೆ, ಮಿನಿಮಲಿಸ್ಟ್ ಅವ್ರದ್ದು ಬರುತ್ತೆ. ನಿಮಗೆ ಬೆಸ್ಟ್ ಯಾವುದು ಅನಿಸುತ್ತೆ ಅಂಥ ಒಂದು ಡೇ ಕ್ರೀಮ್ ಅಥವಾ ಮಾಯ್ಶ್ಚರೈಸರ್ನ ಉಪಯೋಗ ಮಾಡಿ. ಅದರ ಮೇಲೆ ನೀವು ಹಾಕಬೇಕಾಗಿರುವಂಥದ್ದು ಒಳ್ಳೆ ಕ್ವಾಲಿಟಿಯ ಸನ್ಸ್ಕ್ರೀನ್ ಲೋಷನ್. ನಾನಿದು ಮಿನಿಮಲಿಸ್ಟದ್ದು ಉಪಯೋಗ ಮಾಡ್ತಾ ಇದ್ದೀನಿ, ನನ್ನ ಸ್ಕಿನ್ ಸೂಟ್ ಆಗ್ತಾ ಇದೆ. ನಿಮಗೆ ಇದ್ರ ಲಿಂಕ್ ಬೇಕಾದರೆ ಈ ವಿಡಿಯೋದಲ್ಲಿ ಟ್ಯಾಗ್ ಮಾಡಿರ್ತೀನಿ. ನೀವು ಅದನ್ನೇ ಬೈ ಮಾಡಬೇಕು ಅಂತಿಲ್ಲ, ನಿಮ್ಮ ಸ್ಕಿನ್ಗೆ ಯಾವುದು ಸೂಟ್ ಆಗುತ್ತೆ ಅದನ್ನ ನೋಡ್ಕೊಂಡು ಬೈ ಮಾಡ್ಬೋದು. ಇದು ಆಯಿಲ್ ಸ್ಕಿನ್ ಅವರಿಗೆ, ನನ್ನ ಸ್ಕಿನ್ಗೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ, ನಾನು ಅದಕ್ಕೆ ಉಪಯೋಗ ಮಾಡ್ತಾ ಇದ್ದೇನೆ. ಕಂಪಲ್ಸರಿಯಾಗಿ ಸನ್ಸ್ಕ್ರೀನ್ ಲೋಷನ್ ಹಚ್ಚಿ. ರಾತ್ರಿ ಮುಖ ತೊಳೀರಿ. ಮಲ್ಗೋಕ್ಕಿಂತ ಮುಂಚೆ ಒಂದು ಬೆಸ್ಟ್ ಮ್ಯಾಜಿಕಲ್ ಟಿಪ್ಸನ್ನು ನಾನು ನಿಮ್ಗೆ ಹೇಳ್ತಾ ಇದ್ದೇನೆ. ಅದು ಏನು ಅಂತಂದರೆ, ಅಲೋವೆರಾ ಜೆಲ್. ಪ್ಯೂರ್ ಆಗಿರುವಂಥ ಅಲೋವೆರಾ ಜೆಲ್ ತೊಗೊಳ್ಳಿ. ನಿಮ್ಮ ಮನೇಲೆ ಅಲೋವೆರಾ ಇದೆ ಅಂತಂದರೆ ಅದನ್ನ ಕಟ್ ಮಾಡಿ, ಆ ಎಲ್ಲೋ ವಾಟರ್ ಬರುತ್ತಲ್ವ, ನೀರು ಬರುತ್ತಲ್ಲ, ಅದನ್ನ ಸ್ವಲ್ಪ ತೆಗೆದು ಬಿಡಬೇಕು. ಅದಾದ ನಂತರ ಅದರ ತಿರುಳಲ್ಲಿ ಪ್ಯೂರ್ ಜೆಲ್ ಇರುತ್ತಲ್ವ, ಅದನ್ನ ತೊಗೊಂಡು ಮುಖಕ್ಕೆ ತೆಗ್ಬೋದು, ಕ್ಲೀನಾಗಿ ತೆಗ್ಬೋದು. ಅಥವಾ ಪ್ಯೂರ್ ಆಗಿರುವಂಥ ಅಲೋವೆರಾ ಜೆಲ್ಲಿಗೆ ನಿಮ್ಮ ಮಾಯ್ಶ್ಚರೈಸರ್ ಕ್ರೀಮ್ ಇರುತ್ತಲ್ವ, ಅದೆರಡನ್ನು ಮಿಕ್ಸ್ ಮಾಡಿ ಹಚ್ಚಿ ಮಲ್ಕೊಳ್ಳುವಂಥದ್ದು. ಇದು ನಂದು ತುಂಬ 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 ಫೇವ್ರೇಟ.
ಇವಾಗಂತೂ ನಾನು ಈ ಅಲೋವೆರಾ ಜೆಲ್ ಮತ್ತು ಮಾಯ್ಶ್ಚರೈಸರ್ ರಾತ್ರಿ ಟೈಮಲ್ಲಿ ಮಿಸ್ಸೇ ಮಾಡಲ್ಲ. ಯಾಕಂತಂದರೆ ಸಿಕ್ಕಾಪಟ್ಟೆ ಸೆಕೆ ಇದೆ, ಮುಖ ತುಂಬ ಅಂದರೆ ನಮಗೆ ಬರ್ನದಾಗ ಅನಿಸುತ್ತೆ, ಉರಿ ಉರಿ ಅನಿಸುತ್ತೆ. ಇದು ತುಂಬ ಸೂತನ್ ಮಾಡೋದು. ಅಲೋವೆರಾ ಜೆಲ್ ಮಾಯ್ಶ್ಚರೈಸರ್ ಸ್ಕಿನ್ನನ್ನು ತುಂಬ ಸೂತನ್ ಮಾಡೋದಲ್ಲದೆ ಸ್ಕಿನ್ ಎಲಾಸ್ಟಿಸಿಟಿಯನ್ನು ಇಂಪ್ರೂವ್ ಮಾಡುತ್ತೆ, ಹೈಡ್ರೇಟ್ ಆಗಿರುತ್ತೆ, ಮಾಯ್ಶ್ಚರೈಸ್ಡ್ ಆಗಿರುತ್ತೆ. ಏನಂತಂದರೆ ಬೇಗ ಸುಕ್ಕು ಬೀಳೋದು, ರಿಂಕಲ್ಸ್ ಬೀಳೋದನ್ನು ತಡೆಗಟ್ಟುತ್ತೆ. ನಿಮಗೆ ಬೆಳಗ್ಗೆ ಎದ್ದು ನೋಡುವಾಗ ಮುಖ ಎಷ್ಟು ಫ್ರೆಶ್, ಎಷ್ಟು ನೈಸಾಗಿ ಅನಿಸುತ್ತೆ ಅಂತಂದರೆ ಇದೆರಡನೇ ಮಿಕ್ಸ್ ಮಾಡಿ ಹಚ್ಚಿ ನೆಕ್ಸ್ಟ್ ದಿನ ನೀವು ಬೆಳಗ್ಗೆದಾಗ ನೋಡಿ ಮುಖ ಸಿಕ್ಕಾಪಟ್ಟೆ ಕೂಲ್, ಕಾಮ್, ಫ್ರೆಶ್ ಆದಾಗ ಅನಿಸುತ್ತೆ. ನೀವು ಪ್ರತಿನಿತ್ಯ ಉಪಯೋಗ ಮಾಡೋದ್ರಿಂದ ನಿಮಗೆ ಆ ಸುಕ್ಕು ಎಲ್ಲ ಬೀಳೋದು ಕಮ್ಮಿ ಆಗುತ್ತೆ. ಮುಖ ಅಂದರೆ ಸ್ಕಿನ್ ತುಂಬ ಟೈಟ್ ಆಗಿರುತ್ತೆ. ಬೆಸ್ಟ್ ನನಗೆ ತುಂಬ ಫೇವ್ರೇಟ್. ಆಲ್ಮೋಸ್ಟ್ ಒಂದು ವರ್ಷದಿಂದ ನಾನು ಈ ಥರ ಮಾಡ್ತಾಯಿದ್ದೆ. ನನಗೆ ಸಿಕ್ಕಾಪಟ್ಟೆ ಒಳ್ಳೆಯ ಅಡ್ವಾಂಟೇಜ್ ಸಿಕ್ಕಿದೆ. ಅದರಲ್ಲೂ ಅಲೋವೆರಾ ಜೆಲ್ ಅಂತಂದರೆ ನನಗೆ ತುಂಬ ಇಷ್ಟ. ಮುಖಕ್ಕೂ ಹಚ್ಕೊತೀನಿ, ಕೈಗಳಿಗೂ ಎಲ್ಲ ಹಚ್ಕೊತೀನಿ, ಆರಾಮ್ಸೆ ಹಚ್ಕೋಬೋದು. ಬಟ್ ಏನು ಅಂತಂದರೆ ಪ್ಯೂರ್ ಬೆಸ್ಟ್ ಕ್ವಾಲಿಟಿದ ನೀವು ಬಳಸಿ. ನಿಮಗೆ ಆನ್ಲೈನ್ದು ಲಿಂಕ್ ಬೇಕು ಅಂತಂದರೆ ಈ ವಿಡಿಯೋದಲ್ಲಿ ಹಾಕಿರ್ತೇನೆ. ಅಷ್ಟೇ, ವಾರಕ್ಕೊಂದು 2-3 ಸರಿ ಒಂದು ಪ್ಯಾಕ್, ಅದು ಕೂಡ ಅಷ್ಟೇ ಅಲೋವೆರಾ ಜೆಲ್, ಜೇನುತುಪ್ಪ ಇದೆರಡನ್ನ ಮಿಕ್ಸ್ ಮಾಡಿ ಮುಖಕ್ಕೆ ಹಚ್ಚಿ 15 ನಿಮಿಷ ಬಿಟ್ಟು ತೊಳೆಯಿರಿ. ಇದು ಸುಕ್ಕು ಬೇಗ ಬರೋದನ್ನು ತಡೆಗಟ್ಟುತ್ತೆ. ನೀವು 3 ಟಿಪ್ಸನ್ನು ಫಾಲೋ ಮಾಡಬೇಕಾಗಿತ್ತು. ಬೆಳಗ್ಗೆ ಎದ್ದ ತಕ್ಷಣ ಮುಖ ತೊಳ್ಕೊಂಡು ಒಳ್ಳೆ ಡೇ ಕ್ರೀಮ್ ಹಚ್ಚಿ ಅಥವಾ ಮಾಯ್ಶ್ಚರೈಸರ್ ಹಚ್ಚಿ ಅದರ ಮೇಲೆ ಸನ್ಸ್ಕ್ರೀನ್ ಲೋಷನ್ ಹಚ್ಕೊಳ್ಳಿ. ರಾತ್ರಿ ಮಲ್ಕೊಳ್ಳುವಾಗ ಅಲೋವೆರಾ ಜೆಲ್ ಮಾಯ್ಶ್ಚರೈಸರನ್ನು ಮಿಕ್ಸ್ ಮಾಡಿ ಹಚ್ಕೊಳ್ಳಿ. ಅದಾದ ನಂತರ ವಾರಕ್ಕೆ ಒಂದು 3-4 ಸರಿ ಅಲೋವೆರಾ ಜೆಲ್ಗೆ ಜೇನುತುಪ್ಪ ಹಚ್ಚಿ ಒಂದು 10-15 ನಿಮಿಷ ಬಿಟ್ಟು ಮುಖ ತೊಳ್ಕೊಳ್ಳುವಂಥದ್ದು. ಅಲೋವೆರಾ ಜೇನುತುಪ್ಪ ಹಚ್ಚಿ ಬೆಳಗ್ಗೆ ತನಕ ಇಡೋಕ್ಕೆ ಹೋಗಬೇಡಿ. ಯಾಕಂತಂದರೆ ಅದು ಅಂಟಂಟಾಗುತ್ತೆ. ಕೆಲವರಿಗೆ ಏನಂತಂದರೆ ಈ ಜೇನುತುಪ್ಪ ಮುಖದಲ್ಲಿ ಕ್ಲಾಗ್ ಆಗಿ ಪಿಂಪಲ್ಸ್ ಬೀಳುವಂಥ ಚಾನ್ಸಸ್ ಇರುತ್ತೆ. ಅದರಿಂದ 10-15 ನಿಮಿಷ ಅಷ್ಟೇ ನೀವು ಇಡುವಂಥದ್ದು. ಜೇನುತುಪ್ಪ ಕೂಡ ಸ್ಕಿನ್ ಟೈಟನ್ ಮಾಡೋದಕ್ಕೆ, ಸ್ಕಿನ್ನನ್ನು ಬ್ರೈಟನ್ ಮಾಡೋದಕ್ಕೆ, ಗ್ಲೋ ಕೊಡೋದಕ್ಕೆ, ಹೈಡ್ರೇಟ್ ಆಗಿ ಇಡೋದಕ್ಕೆ ಎಲ್ಲದಕ್ಕೂ ತುಂಬ ಒಳ್ಳೆಯದು. ಸುಕ್ಕನ್ನು ಕಮ್ಮಿ ಮಾಡೋದಕ್ಕೆ ತುಂಬ ಒಳ್ಳೆಯದು. ಇದಿಷ್ಟೇ ಸಿಂಪಲ್ ಟಿಪ್ಸನ್ನು ಫಾಲೋ ಮಾಡಿದರೆ ನೀವು ತುಂಬ ಯಂಗ್ ಏಜಲ್ಲಿ ತುಂಬ ಏಜಾದಾಗ ಕಾಣೋದು ತಪ್ಪಿಸ್ಬೋದು. ಬೇಗ ನಿಮ್ಮ ಮುಖಕ್ಕೆ ಸುಕ್ಕು, ರಿಂಕಲ್ಸ್ ಬೀಳೋದನ್ನು ತಪ್ಪಿಸ್ಬೋದು. ಆರಾಮ್ಸೆ ಇರ್ಬೋದು. ಸ್ಕಿನ್ ಬ್ಯೂಟಿಫುಲ್ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ನಾನು ಎಕ್ಸ್ಪೀರಿಯನ್ಸ್ ಮಾಡಿ ನಿಮ್ಗೆ ನಾನು ಹೇಳ್ತಾ ಇರುವಂಥದ್ದು, ಮತ್ತು ತುಂಬ ರಿಸರ್ಚ್ ಕೂಡ ಮಾಡಿದ್ದೇನೆ ಇದರ ಬಗ್ಗೆ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನೀವು ಮಾತ್ರ ನೋಡೋದಲ್ಲ ಬೇರೆಯವ್ರಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಫಸ್ಟ್ ಟೈಮ್ ಏನಾದರೂ ನೀವು ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಯಾಕಂತಂದರೆ ನಾನು ನೆಕ್ಸ್ಟ್ ಹಾಕುವಂಥ ಎಲ್ಲ ವೀಡಿಯೋಗಳನ್ನು ನೀವು ಮಿಸ್ ಮಾಡದೆ ನೋಡ್ಕೋಬೋದು. ಥ್ಯಾಂಕ್ಸ್ ಎಲ್ರಿಗೂ.